ಭಾಳ ಸುಸ್ತಾದಂಗೆ ಕಾಣತಿರಲ್ಲ, ಏನಾತ? ವಾಂತಿ ಆತನಕ್ಕ ಮತ್ತೆ? ಹ್ಞೂನವ್ವ, ಯಾಕ ಸುಸ್ತು ಅನ್ಸಕತ್ತೈತಿ, ಒಂಥರ ನಿದ್ದೆ ಬಂದಂಗೆ ಹಾಕತ್ಬಿಟ್ಟೈತಿ. ಪಾಪ ಹತ್ತಿರ ಅಡುಗೆ ಮಾಡಿಟ್ಟು ಹೋಗ್ಯಾರ, ನನಗೆ ಉಣ್ಣಕ್ಕಾಗೋಲ್ತು. ಅದಕ್ಕೆ ಸುಮ್ಮನೆ ಕುಂತಿದ್ದೆ. ವಾಂತಿ ಆಗಾಕತ್ತಲ್ಲ, ಉಬ್ಳಿ ಕುಂದಾಕತ್ತವ, ಒಗ್ಗರಣೆ ವಾಸನೆ ನೋಡತ್ಲೆ. ಹೌದನಕ್ಕ? ಅಕ್ಕ, ಮೊನ್ನೆ ನಾ ಹೋಟೆಲಿದ್ದಾಗ ನನ್ನ ತವ್ರ ಮನೆಗೆ ಹೋಗಿದ್ನಲ್ಲ, ಅಲ್ಲೇ ನಂಗೆ ನಮ್ಮವ್ವ ಒಂದು ಬುತ್ತಿ ಮಾಡಿಕೊಟ್ಟಿದ್ಲೆ. ಅದು ಭಾರಿ ರುಚಿ ಇತ್ತು, ಅದು ನಂಗೆ ಇಷ್ಟ ಆಗಿತ್ತು. ನಿನಗೂ ಅದು ಸೇರ್ಬೋದನ ಅಂತೇಳಿ ತೊಗೊಂಬಂದೇನಕ್ಕ. ತಿಂತಿ? ಈಗ ತಿಂತಿಯಕ್ಕ? ಆಮೇಲೆ ತಿಂತೀಯ? ಈಗ ತಿಂತೇನಂದ್ರೆ ಹಾಕೊಂಬರ್ತೇನೆ ಒಳಗೆ ಹೋಗಿ ತಾಟಿಗೆ. ಆಮೇಲೆ ತಿಂತೇನೆ ಅಂತಂದ್ರೆ ಆಮೇಲೆ ತಿನ್ನಕ್ಕ. ಬುತ್ತಿನ? ಹ್ಞೂ ಅಕ್ಕ, ಹುಳಿಯಾಗಿರ್ತೈತಿ. ಸಾಸಿವೆ ಹಾಕಿ, ಹುಂಚಿ ಹಣ್ಣಿನ ರಸ ಹಾಕಿ, ಬೆಳ್ಳುಳ್ಳಿ ಹಾಕಿ ಮಾಡೋದು. ಮಸ್ತ್ ಇರ್ತೈತಿ. ಸಾಸಿವೆ ಬುತ್ತಿ ಅಂತಾರೆ ಅದಕ್ಕೆ. ಅದು ಭಾರಿ ರುಚಿ ಇರ್ತೈತಿ ಗೊತ್ತನಕ್ಕ. ಅದನ್ನ ಬೇಕಾರೆ ನೀವು ಹ್ಞೂ ಅಂತಂದ್ರೆ ಮಾಡ್ಕೊಂಬಂದೇನಿ, ಈಗ ಹಾಕೊಂಬಂದ್ರೆ ಹಾಕೊಂಬರ್ತೇನೆ. ಹೌದಾ? ಹಂಗಾರೆ ಈಗ ಬೇಡ, ವಾಂತಿ ಮಾಡೇನಲ್ಲ, ಅದಕ್ಕೆ ಈಗ ಮ್ಯಾಗ ತಿನ್ನೋಕ್ಕಾಗಲ್ಲ. ಹಿಂಗೆ ಮಾಡ್ತೇನೆ, ಸ್ವಲ್ಪ ತನ ಬಿಟ್ಟು ತಿಂತೇನೆ. ಈಡ ಅಲ್ಲೇ ಬಿಸಿ ಬಿಸಿ ಐತಲ್ಲ, ಇರಲಿ ನಂಗೆ ಒಂಚೂರು ಆರ್ಲಿ. ಯಾಕೋ ಬಿಸಿ ಬಿಸಿ ಬಾಯಾಗಿಡಕ್ಕೂ ಆಗವಲ್ತಿ ಮೊದಲೇ ನಂಗೆ. ಹಂಗಾರೆ ಈ ಬ್ಯಾಗ್ ಒಳಗಿಡ್ಲಿ ಅಕ್ಕ? ಇರ್ಲಿ ಬಿಡು, ಇಲ್ಲೇ ಬಾ ಕುಂದಿರು, ಚಹಾ ಮಾಡ್ಕೊಂಬರ್ತೇನೆ ತಡಿ. ಅಯ್ಯೋ ಅಕ್ಕ, ನೀನೇನು ಅವಳೆ ಬೀಗ್ರಿಗೆ ಮಾಡ್ದಂಗೆ ಚಹಾ ಮಾಡ್ಕೊಂಬರ್ತೇನೆ ಅದು ಇದು ಅಂತೇಳಿ ಏನು ಬೇಡ. ಕುಂದಿರಕ್ಕ, ನಾನು ಹಂಗೆ ಬಂದೆ ಅಡ್ಡಾಡ್ಕೊಂತ. ಅಂದ್ರೆ ಇವತ್ತು ಯಾಕೆ ನಂಗೂ ಬೇಸರ ಆಗಿತ್ತಾ, ಮಾಡ್ಕೊಳ್ಳೋಣ ಅನ್ನಂಗಾತ. ಆಮೇಲೆ ನೆನಪಾತು ನಿಂದು, ತಡಿ ಮಾಡಿಕೊಟ್ರೆ ಅಕ್ಕನೂ ತಿಂತಾರ ಏನೋ ಅಂತೇಳಿ ಮಾಡ್ಕೊಂಬಂದೆ. ನನಗೆ ಏನಾರು ಮಾಡ್ಕೊಡ್ಬೇಕು ಅನಿಸುತ್ತೆ. ನೀವು ತಿಂತೀರೇ ಇಲ್ಲ, ಸೇರ್ತತೆ ಇಲ್ಲ, ಸಿಟಿಯಾಗಿದ್ದಾರೆ, ನಮ್ಮ ಊಟ ನಿಮಗೆ ಹೊಂತತೆ ಇಲ್ಲ ಅಂತೇಳಿ ನಾನು ಭಾಳ ಇದು ಮಾಡೋಕ್ಕೆ ಹೋಗಲ್ಲ ಅಷ್ಟೇ. ಅಯ್ಯೋ ದೇವ್ರೆ, ಸಿಟಿಯಾಗಿದ್ದಾರಂತೆ. ನಿಜ ಹೇಳ್ಬೇಕಂದ್ರೆ ಹಳ್ಳಾಗಿದ್ದವ್ರೆ ರುಚಿ ರುಚಿಯಾಗಿ ಆರೋಗ್ಯವಾಗಿ ಊಟ ಮಾಡೋದು. ಸಿಟಿಯಾಗಿದ್ದವ್ರು ತಿಂತಾರೆ ಜಂಕ್ ಫುಡ್ಡು. ಆಮೇಲೆ ಅವರಿಗೆ ಕೆಲಸದ ಒತ್ತಡ, ಅಡುಗೆ ಮಾಡ್ಕೊಳಕ್ಕೆ ಪುರ್ಸತ್ತಿರಂಗಿಲ್ಲ, ಮನೆಗೊಳಗೆ ಕೆಲಸ, ದೊಡ್ಡ ಮನೆ ಕಟ್ಕೊಂಡಿರ್ತಾರೆ, ಆ ಮನೆ ಸ್ವಚ್ಛ ಮಾಡ್ಕೊಳಕ್ಕೆ ಆಗ್ತಿರಂಗಿಲ್ಲ. ಅದ್ರಾಗೂ ಚಲೋ ಮಾಡ್ಕೊಂಡು ತಿನ್ನೋರು ಅದಾರ, ಹೌಸ್ ವೈಫ್ ಇದ್ದವ್ರು ಯಾರಿಲ್ಲ ಅಂದ್ರೆ. ಆದ್ರೆ ಹೇಳ್ತೀನಲ್ಲ, ಹಳ್ಳಿಗಳ್ದಾಗ ಭಾರಿ ರುಚಿ ಊಟ, ಹೊಡ್ತುಂಬ ಆರಾಮ ಜೀವನ, ಅದೊಂಥರ ಬೇರೆ. ನಂಗೆ ಸೇರ್ತತವ. ಮೊದಲು ತಿಂತಿದ್ದಿಲ್ಲ, ಈಗೆಲ್ಲ ಸೇರ್ತತಿ. ಆ ಮ್ಯಾಗಿ ಮಾಡ್ಕೊಂಡು ತಿಂದು 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 ಮೈಯಾಗ ರಕ್ತನೇ ಇಲ್ಲಂತೆ. ಮೊನ್ನೆ ಡಾಕ್ಟರ್ ಅನ್ನತ್ತಿದ್ರಂತೆ, ರಕ್ತ ಹಾಕಿಸ್ಬೇಕು ಅಂದ್ರಂತೆ. ಇವ್ರು ಬೇಡ, ಹಣ್ಣು ಹಂಪ್ಲು ತಿಂದು ಮಾಡ್ಕೋತಾಡ್ರಿ, ಇನ್ನೊಬ್ರು ರಗತ್ ಬೇಡ ಅಂತ ಇವ್ರಂತ ಕರ್ಕೊಂಬಂದಾರೆ. ಡಿಲೆವರಿ ಮಟನೂ ನೋಡ್ತೀವ್ರಿ, ರಗತ ಅಕಸ್ಮಾತ್ ಆಗಲಿಲ್ಲ ಅಂತಂದ್ರೆ ಇವ್ರಿಗೆ ರಕ್ತ ಹಾಕಿಸ್ಬೇಕಾಕತ್ರಿ. ಯಾಕಂದ್ರೆ ಡೆಲಿವರಿ ಟೈಮ್ನಾಗ ರಗತ್ತು ಜಾಸ್ತಿ ಹೋದ್ರೆ ಮತ್ತೆ ಇವ್ರಿಗೆ ಉಳಿಯೋದು ಕಷ್ಟ ಐತೆ ಅಂತ ಹೇಳಾರಂತ. ಹೌದಾಕ? ಹಂಗಾರೆ ನೀವು ಬೀಟ್ರೋಟು ಈ ರಗತಾಗುವಂಥವನ್ನ ತಿನ್ನಿರಿ, ಜಾಸ್ತಿ ಸೊಪ್ಪು ತಿನ್ನಿರಿ. ಇದು ರಾಜಗಿರಿ ಸೊಪ್ಪು ತಿನ್ನಿರಿ, ಕಿರಿಕ್ಸಾಲಿ ತಿನ್ನಿರಿ. ಇವು ರಗತ್ ಭಾಳ ಆಕತ್ ಮೈಯಾಗ ಯಾವಾಗಲೂ. ಹೌದಾ? ಹಂಗೆ ಮಾಡ್ತೇನೆ. ಹಂಗಾರೆ ಈ ಸಲ ಸಂತ್ಯಾಗ ಹೋಗಿ ತೊಗೊಂಬ ಅಂತ ಹೇಳ್ತೇನೆ ಇವ್ರಿಗೆ. ಅಯ್ಯೋ, ನಾ ಹೋಗಿರ್ತೀನಲ್ಲಕ್ಕ ಅಕ್ಕವ, ಆವಾಗ ಬೇಕಾರೆ ಏನೇನು ಹೌದು ಅಷ್ಟು ಹೊತ್ಕೊಂಬರಕ್ಕೆ ನನಗೂ ಆಗಂಗಿಲ್ಲ. ನೀ ಬಾರ ಅಕ್ಕ, ನೀ ತಗೋ ಎಲ್ಲವನ್ನೂ. ಇವ್ರಿಗೆ ಹೇಳ್ತೇನೆ ಬೈಕ್ ತೊಗೊಂಡು ಬಂದು ಚೀಲ ತೊಗೊಂಬಂದು ಮನೆಗಿಡಪ್ಪ ಅಂತೇಳಿ. ಹಂಗೆ ಮಾಡ್ತಾರೆ. ಥ್ಯಾಂಕ್ಸ್, ನೀವು ಬಂದಿದ್ದು ಭಾರಿ ಖುಷಿ ಆಯ್ತು. ಯಾಕೆ ಮನೆ ಒಳಗೆ ಒಬ್ಬಂಟಿಗೆ ಅನ್ಸಕತ್ತಿತ್ತು. ಹೌದಕ್ಕ? ಹಂಗೆ ಬಿಡಕ್ಕ, ಜೊತೆಲಿದ್ದಾಗ ಏನು ಕಿರಿಕಿರಿಯಪ್ಪ, ನೆಮ್ಮದಿ ಒಬ್ಬೊಬ್ಬರೇ ಇದ್ರೆ ಸಾಕು ಅನಿಸ್ತತೆ. ಒಬ್ಬರೇ ಇದ್ದಾಗ ಏನ ಕಷ್ಟ ಇರಲಿ ಸುಖ ಇರಲಿ ಒಬ್ಬರು ಆಸರಕ್ಕಿಲ್ಲಪ್ಪ ಅಂದರೆ ಯೋ ದೇವ್ರೆ, ಒಂದು ಕೂಡಿಸ್ತ್ರ ಮಂತೇನ. ಆದ್ರೆ ಈಗ ನೋಡು, ಅಲ್ಲಿ ಒಂದೇ ಫ್ಯಾಮಿಲಿ ನಾವು ಅಷ್ಟರು ಇದ್ದಿದ್ವಿ ಅಂದ್ರಕ್ಕ, ಈಗ ಏನಾಕಿತ್ತಂದ್ರೆ, ಈಗ ನಿಂಗೆ ಆರಾಮಿಲ್ಲದಾಗ ಮಕ್ಕೊಂಡ್ರು ನಾನಾರ ಈಕೆರ ಏನಾರ ಕೆಲಸ ಮಾಡ್ಕೊತಿರ್ತಿದ್ವಿ. ನಾನಾರ ಇರೋ ಮಕ್ಕರ ನಿನ್ನ ಮನೆ ಕೆಲಸ ಆಗೋಂಗೆ ಹೋಗಿತ್ತು, ನಿಂಗೂ ರೆಸ್ಟ್ ಸಿಗ್ತಿತ್ತು, ಎದ್ದಾಗ ಉಣ್ಣಕ್ಕೆ ಏನಾರು ಇರ್ತಿತ್ತು. ಹಿಂಗೆ ಒಬ್ಬರೇ ಇದ್ದಾಗ ಹಂಗೆ ತೊಂದರೆ ಬಿಡಕ್ಕ. ನಾನು ಎಲ್ಲವ ಬೇರೆ ನಂದಕಿ ನಿಮ್ಮ ಅಕ್ಕ, ಆಕಿಗೆ ನನ್ನಿಂದ ಕೆಲಸ ಜಾಸ್ತಿ ಆಗಿತ್ತಂತೆ. ಮತ್ತು ಏನು ಮಾಡ್ಬೇಕವ, ಬೇರೆ ಆಗಬೇಕು ಅಂತಂದು ಬೇರೆ ಆಗಿದ್ದು. ಹೌದನಕ್ಕ? ಗೊತ್ತು ತಗೋ ನನಗೂ, ನಾನು ಇದನ್ನೆಲ್ಲ ಇರಲಿ ಬಿಡು, ಹೋಗ್ಲಿ, ಅದಕ್ಕೆ ಬೇಜಾರಕ್ಕೆ. ಯಾವ ಥರ ಒಂದಿನ ಆಗದೇ ಇದು, ಈಗ ದೌಡಾಗೈತೆ ಅಷ್ಟೇ. ಹೌದಿಲ್ಲ? ನಾನು ಹಂಗೆ ಅನ್ಕೊಂಡು ಸುಮ್ಮನಾಗೇನು ನೋಡು. ನಿಂತ ಮಾತಾಡತ್ತಿಯಲ್ಲ, ಕುಂದರು. ನಿಮ್ಮ ಅಕ್ಕ ಏನು ಮಾಡಕತ್ತಾಳ? ಇವಾಗ ನಾನು ಇದ್ದಂಗೆ ಹೇಳ್ತೇನೆ, ನೀನಾರ ಒಟ್ಟು ಇವತ್ತು ಬಂದು ನಿಮ್ಮ ಅಕ್ಕ ಒಟ್ಟಾಯ್ತಾಗ ಬರಂಗಿಲ್ಲ ನೋಡು. ನೀವು ಅಕ್ಕ ತಂಗಿ ನಿಮ್ಮ ಮನೆಗೆ ಹಾಕಿ ಹೋಗ್ಕಾಳ, ಆಕಿ ಮನೆಗೆ ನೀ ಬರ್ತಿ, ನನ್ನ ಮನೆಗೆ ಇಬ್ಬರು ಬರೋದಿಲ್ಲ. ನೀವು ಇವತ್ತೇ ಬಂದಿದ್ದು, ನೀನು ಎಷ್ಟು ಖುಷಿ ಆಗತ್ತದ ಗೊತ್ತನ? ಯಾಕಕ್ಕ ಬೇಜಾರಕ್ಕಿ? ನೀನು ಅಷ್ಟು ಸೇರ್ತಿದ್ದಿಲ್ಲಲ್ಲ, ಆ ಕಾರಣಕ್ಕೆ. ಆಮೇಲೆ ಕೆಲ್ಸಕ್ಕೆ ಹೋಗಿರ್ತಿದ್ದಲ್ಲಕ್ಕ ಯಾವಾಗಲೂ, ಹಾಗಾಗಿ ನಾವು ಯಾರೂ ಬರ್ತಿದ್ದಿಲ್ಲ ಅಷ್ಟೇ. ಈಗ ಆತು, ಈಗ ಅಂದಿಯಲ್ಲ ನಾವು ಬಂದ್ರೆ ಖುಷಿ ಆಕತ್ತೆ ಅಂತೇಳಿ ನಾ ಬರ್ತೇನೆ. ಇರಮ್ಮಕ್ಕೂ ಬರ್ತಾಳ ತಗೋ. ಓಹೋ, ಇಲ್ಲದಿಯನ್ಲೇ? ಓ ಅಕ್ಕ, ಬಾಕ. ನಾನು ಮನೆ ಕಡೆ ಹೋಗಿದ್ದೆ, ನೀ ಕಾಣಲಿಲ್ಲಲ್ಲ, ಎತ್ತಗೋತ್ಲಿಕ್ಕೆ ಅಂತಂದೇಳಿ ಅನಿಸ್ತಾ. ಆಮೇಲೆ ಹಿಂಗೆ ಹಬ್ಬಗೆ ನೋಡ್ದೆ ನೀನು ಚಪ್ಪಲ್ ಕಂಡ್ವಿ ಇಲ್ಲೇ ಬಗಲಾಗ, ಅದಕ್ಕೆ ಬಂದೆ ಸೀದಾ. ಹೌದನಕ್ಕ? ಈಗ ಸಾಸಿವೆ ಬುತ್ತಿ ಮಾಡಿದ್ದೆ ಮನ್ಯಾಗ ಬಿಸಿದು, ಅದಕ್ಕೆ ಒಂಚೂರು ರೇಖಾಕ್ಕೆ ಕೊಟ್ಟು ಹೋಗೋಣ ಅಂತ ಬಂದೆ. ತಿಂತಾಳ ಇಲ್ಲ ಅಂತ ಮಾಡಿದ್ದೆ, ಆದ್ರೆ ತಿಂತಾಳ ಅಂತ ಈಗ. ಆಮೇಲೆ ಹೌದನ ರೇಖಾ, ಈಗ ಹೆಂಗೆ ಅನಿಸ್ತತೆ? ವಾಂತಿ ಕಡಿಮೆ ಆಗೈತನ? ಕಡಿಮೆ ಏನಾಗಿಲ್ಲಕ್ಕ, ಐತಿ. ಆದ್ರೆ ಒಗ್ಗರಣೆ ವಾಸನೆಗೆ ಉಬ್ಳಿಗೆ ಬಂದಾಕತ್, ನಿಲ್ಲಾಕಲ್ಲ ಒಂಚೂರು ಅಷ್ಟೇ. ಒಂದು 3-4 ತಿಂಗಳ ಮಟ್ಟ ಹಂಗೆ ಅನಿಸ್ತತೆ. ಆಮೇಲೆ ಪೂರ ಕಡಿಮೆ ಆಕೈತೆ ನೋಡ್ಬೇಕಾರೆ ನೀ. ಹ್ಞೂ ಅಕ್ಕ, ನಿನಗೆ ಹಂಗೆ ಆಗಿಲ್ಲಲ್ಲ ಅಕ್ಕ? ಅಯ್ಯ, ಒಬ್ಬೊಬ್ರು ಬಸ್ರು ಭಾರಿ ಗಟ್ಟಿರ್ತೈತಿ. ನಂದು ಹಂಗೆ ಐತೆ ನೋಡವ. ನಮ್ಮಗೂ ವಾಂತಿ ಪಂತಿ ಏನು ಹಾಕಿದ್ದಿಲ್ಲಂತೆ ನನ್ನ ಹೋಟೆಲ್ ಇದ್ದಾಗ, ಈಗ ನನಗೂ ಆಗೋದಿಲ್ಲವ. ಮತ್ತು ಇಕ್ಕಿಗೂ ಭಾಳ ಆಗಿಲ್ಲ ನೋಡಿ. ಇಲ್ಲ, ನಮಗೂ ವಾಂತಿ ಪಂತಿ ಎಲ್ಲ ಜಾಸ್ತಿ ಏನಿಲ್ಲ. ಹೌದಾ? ಹಂಗಾರೆ ನಾನು ನಮ್ಮ ಅವ್ವನ ಕೇಳ್ಬೇಕಾಯ್ತು, ನಮ್ಮ ಅವ್ಗೆ ಏನಾಗಿತ್ತು ಅಂತೇಳಿ. ಹೆರಿಡಿಟಿ ಅನ್ನಿಸ್ತೈತಲ್ಲ ಅದು.
ಹಾಂ ಏನಪ್ಪ ನನಗೂ ಗೊತ್ತಿಲ್ಲ, ಒಬ್ಬೊಬ್ರು ಆರೋಗ್ಯ ಸೂಕ್ಷ್ಮ ಇರ್ತೈತೆ ಅಷ್ಟೇ, ಒಬ್ಬೊಬ್ರದ್ದು ಕುಂಬಾರ ಬಸರು ಅಂತಾರಲ್ಲ ಹಂಗೆ. ಆಯ್ತು ತಿನ್ನು, ಬಿಸಿ ತಿನ್ನು. ಈಕಿನ ಮುದ್ದಿ ಕೋಲ್ ಕೊಡ್ಬಾರ್ಲೆ, ಮನ್ಯಾಗ ಇಟ್ಕೊಂಡು ಬಿಡ್ತೀವ ನೀ ಅತ್ತಾಗ, ನಾನು ಬಂದು ಕೇಳೋ ಮಟ್ಟ ಕೊಡೋದಿಲ್ಲ ತಗ. ಅಯ್ಯೋ ಬಾಕ ಕೊಡ್ತೇನೆ ಮುದ್ದಿ ಕೋಲ್, ಅಲ್ಲೇ ತಗೋಬೇಕು ಬೇಡ. ಎಲ್ಲಿಟ್ಟಿ ಅಣ್ಣಮ್ಮ, ನಾನು ನೋಡಿದೆ ಅಡಿಗೆ ಮನೆಗೆ ಇದ್ರೆ ತೊಗೊಂಡ್ರಾತಂತೇಳಿ, ಅಡಿಗೆ ಮನೆಗೆ ಎಲ್ಲಿ ಕಾಣಲಿಲ್ಲ. ಅಯ್ಯೋ ಅಕ್ಕ ಬಾಂಡೆ ತಿಕ್ಕಕ್ಕೆ ಮುಸ್ರಿ ಬಿಟ್ಟಾಗಿಟ್ಟಿನ ಅದನ್ನ ನೀನು ರಾತ್ರಿ ಮಾಡಿದ್ನಲ್ಲ, ನಾ ಇಷ್ಟೊತ್ತಾದ್ರೂ ಇನ್ನೂ ಬಾಂಡೆನೇ ತಿಕ್ಕಿಲ್ಲ. ಬಾ ನಿಂಗೆ ಕೋಲ್ ಕೊಟ್ಟಂಗೂ ಆಕೈತಿ, ನಾನು ಬಾಂಡೆನಾರ ತಿಕ್ಕೋತೇನೆ ಹೊಸು. ಹಂಗೆ ಬಿಟ್ಟನೆ ಅಂದ್ರೆ ಈಗ ಬಂದು ಸಂಜೆಗೆ ನನ್ನ ಗಂಡು ಹೋದ್ರಾಕ್ ನಿಂದಿರ್ತೈತಿ, 4 ಬಾಂಡೆ ತಿಕ್ಕೋದಲ್ಲ ಮನಿ ಅನ್ನೋದು ಆಕಾರ ದೆಪ್ಪಿಸಿಟ್ಟಿರ್ತಿ ತಿಪ್ಪಿ ಮಾಡಿ ಅಂತೇಳಿ. ಬಾಬಾ ಅಕ್ಕ ನೀನು ಹಂಗಾರೆ ತಿನ್ನಿದ್ದೀನಿ ಬಿಸಿಯದು, ನಾ ಹೋಗಿ ಒಂಚೂರು ಮನ್ಯಾನ ಕೆಲಸದ ಅಕ್ಕ ಮಾಡ್ಕೊತೀನಿ, ಹಂಗೆ ಬಿದ್ದಾವ ಕೆಲಸ. ಆಯ್ತು ನಾನು ಒಂದು ಕುಟ್ರದ ಬಾಂಡೆ, ಈಗ ಆಮೇಲೆ ಒಂಚೂರು ಊಟ ಗಿಟ ಆದ್ಮೇಲೆ ಸಂಜೆ 4 ಗಂಟೆಗೆ ತಿಕ್ಕೋತೀನಿ. ಅಪ್ಪ ಇಬ್ಬರು ಬಂದು ಎಷ್ಟು ಚಂದ ಮಾತಾಡೋದ್ರೆ. ಅಯ್ಯೋ ದೇವ್ರೆ, ನಂದು ಮನೆ ಕಸ ಹೊಡೆದಿಲ್ಲ, ಕಲ್ಲು ಒರೆಸಿಲ್ಲ, ಏನೂ ಮಾಡಿಲ್ಲಲ್ಲಪ್ಪ. ಮಾಡ್ಕೋಬೇಕು. ಸಾಸಿವೆ ಬುತ್ತಿ ಅಂತಾಳ ಗಮ್ಮನ ಐತಿ, ತಿನ್ನಂತಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ಯಾರು ನೋಡತ್ತರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಸಾಸಿವೆ ಬುತ್ತಿ ರೆಸಿಪಿ ಬೇಕು ಅನ್ನೋದಾದ್ರೆ ಹೇಳ್ರಿ, ನಿಮ್ಮ ಶಾಂತಕ್ಕ ಡೈಲಿ ಬ್ಲಾಗ್ ಒಳಗೆ ಮಾಡಿ ಹಾಕ್ತಾರ. ಹಂಗೆ ಕತಿ ಹೆಂಗಿತ್ತಂತ ಕಮೆಂಟ್ ಮಾಡೋದು ಮರಿಬೇಡ್ರಿ. ಸಾಸಿವೆ ಬುತ್ತಿ ಮಾಡೋ ಅಂತ ಯಾರಾದರೂ ಕಮೆಂಟ್ ಮಾಡಿರ್ತಾರಲ್ಲ, ಅದಕ್ಕೆ ಲೈಕ್ ಜಾಸ್ತಿ ಮಾಡಿರಿ ಸಾಕು, ಗೊತ್ತಾಕೈತಿ. ಆದ್ರೆ ಕತಿ ಹೆಂಗಿತ್ತಂತ ಕಮೆಂಟ್ ಮಾಡಿ ಹೇಳಲೇಬೇಕು. ಹಂಗೆ ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ. ಯಮ್ಮ ನಾನು ನಾಳಿಂದ ಸಾಲಿಗೆ ಹೋಗಂಗಿಲ್ಲ. ಯಾಕವನಪ್ಪ ನನ್ನಪ್ಪ ಯಾಕೆ ಸಾಲಿಗೆ ಹೋಗಂಗಿಲ್ಲ? ಯಾವಾರ ಏನಾರ ಅಂದ್ ಒಂದು ಸಾಲ್ಯಾಗ ಹೇಳ ನನಗೆ, ಟೀಚರ್ತಿ ಏನಾರು ಹೊಡದ್ಲನ್ ಮತ್ತೆ ಬರ್ತೇನೆ ನಡಿ, ಹಂಗೆ ಹೊಡಿಬೇಡ ಅಂತ ಹೇಳ್ತೇನೆ ಆಕಿಗೆ. ಏನಂತಿ ಹಂಗಾರ ಏನು ಗೊತ್ತನ, ಟೀಚರರ ಯಾಕೆ ಹೊಡಿತಾರ, ಬುದ್ಧಿ ಕಲೀಲಿ ಅಂತ ಹೊಡಿತಾರ. ನಾವೇನಾರು ಹೊಡಿಬೇಡ್ರಿ ಅಂತ ಹೇಳ್ಬಿಟ್ವಿ ಅಂದ್ರೆ ಅವರು ನಿಮ್ಮ ಕಡೆ ಲಕ್ಷ ಕೊಡೋದ ಬಿಟ್ಬಿಡ್ತಾರ. ಆಮ್ಯಾಗ ನೀವು ಓದಿದ್ರೆ ಬಿಟ್ರೆ ಏನು ನೋಡಕ್ಕೆ ಹೋಗುದಿಲ್ಲ ಗೊತ್ತನ. ಆಮೇಲೆ ನಾವು ಅವ್ರಿಗೆ ಬೈದ್ವಿ ಅಂತೇಳಿ ಮುದ್ದಾಮ್ ನಿನ್ನ ನಪಾಸ್ ಮಾಡಿದ್ರೆ ಏನು ಮಾಡ್ತಿ? ಸಾಲಾಗ ಯಾರು ಏನು ಅಂದಿಲ್ಲ, ನಂಗೆ ಛತ್ರಿ ಹಿಡ್ಕೊಂಡು ಸಾಲಿಗೆ ಹೋಗಕ್ಕೆ ಅಸಹ್ಯ ಆಕತಿ. ಈ ಪರಿ ಮಳಿ ಬರಾಕತೈತಿ, ನಂಗೆ ರೈನ್ ಕೊಟ್ಬೇಕು. ಏನ ಅದ ಈ ಮೂಲಿ ಮನಿ ಕಡೆ ಲಾಸ್ಟಿಗೆ ಅದಾರಲ್ಲ ರಾಯ್ರ, ಅವ್ರು ಕೊಟ್ಬೇಕಾ? ತೀಪ ಬೇಡ, ನಿನ್ಗೆ ಒಂದು ಅಂಗಿ ತಗೊಳಕ ಆಗೋದಿಲ್ಲ. ದೊಡ್ಡ ಓದಿ ದುಡಿದು ಸಾಯಬೇಕಲ್ಲ, ಅವಾಗ ನೀನು ಕಲರ್ ಕೋಟ್ ತಗೊಳ್ಳುವಂತೆ. ಅವ್ರದ್ದು ಇದಕ್ಕೆ ಬೇಕಲ್ಲ, ಬೇಡಪ್ಪ ಛತ್ರಿ ತೊಗೊಂಡು ಹೋಗಿ ನೀನು. ಏನು ಹೌದು, ಛತ್ರಿಗೆ ಕೋಟಿಗೆ ಏನ್ಲ ಸಂಬಂಧ? ಅವ್ರದ್ದಲ್ಲವ ಅಮ್ಮ, ರೈನ್ ಕೋಟ್ ಅಂದ್ರೆ ಮಳಿಗೆ ಹಾಕೊಂತಾರಲ್ಲ ಕೋಟು, ಅದು ನಂಗೆ ಛತ್ರಿ ತೊಗೊಂಡು ಹೋಗು. ಅಲ್ಲ ಎಲ್ಲರೂ ಎಷ್ಟು ಚಂದ ರೈನ್ ಕೋಟ್ ಹಾಕೊಂಬರ್ತಾರೆ ಹೊಸವು. ನನ್ನಂತೇಳಿ ಇಲ್ಲ, ಬರೀ ಛತ್ರಿ ತೊಗೊಂಡು ಹೋಗಂತೀರಿ ಮುದುಕರ್ಗತ್ತೆ. ನಾ ತೊಗೊಂಡು ಹೋಗಂಗಿಲ್ಲ, ಅಸಹ್ಯ ಆಕತಿ. ಜೋರು ಗಾಳಿ ಬಿಟ್ಟ ಛತ್ರಿ ಉಲ್ಟಾ ಹೊಳ್ಳಿರ್ತೈತಿ ಗೊತ್ತನ, ಮತ್ತು ಅದನ್ನ ನಾ ಸರಿ ಮಾಡ್ಬೇಕು. ನಂಗೆ ತಲೆ ಕೆಟ್ಟ ಹೋಕೈತಿ. ಎಲ್ಲ ಹುಡುಗರು ನಗ್ತಾರ, ನಾವಲ್ಲ, ನಂಗೆ ರೈನ್ ಕೋಟ್ ಬೇಕು ಚಲೋದು. ಮಳಿ ಬಂದ್ರು ತೊಯ್ಲಾರ್ದು, ಪಾಟಿ ಚೀಲಕ್ಕೆಲ್ಲ ನೀರು ಅಡ್ಡದಿಡ್ಡಿ ಮಳಿ ಬರುವತ್ನಾಗ ಸಿಡಿತೈತಿ. ಅದೇ ಕೋಟ್ ಹಾಕೊಂಡು ಹೋದ್ರೆ ನೀರು ಸಿಡಿಯಂಗಿಲ್ಲ. ಅದಕ್ಕೆ ನಂಗೆ ಅದೇ ಬೇಕು. ನೀನಾರ ರೊಕ್ಕ ಕೊಡ್ಬೇ, ನೀನಾರ ಕೊಡಿಸ್ಬೇ ಅಪ್ಪಗೆ ಹೇಳಿ. ಅವ್ಗೆ ಹೇಳಿದ್ರೆ ತಲೆನ ಕೆಡಿಸ್ಕೊಳಂಗಿಲ್ಲಕಿ. ಇಲ್ಲೇ ಅದನಿ ಎಲ್ಲ ಕೇಳ್ತ. ನಿಮ್ಮ ಅಪ್ಪ ಇದ್ದಾಗ ಬಾಯಾಗೇನ ಕಡೆ ಬಿಟ್ಕೊಂಡಿರ್ತೀಯನ? ಕೇಳಕ್ ಬರ್ತೈತಿಲ್ಲ, ನಿಮ್ಮ ಅಪ್ಪನ ಮುಂದೆ ಕೇಳ್ಬೇಡ. ಇಲ್ಲಿ ಅಮ್ಮನ ಮುಂದೆ ನನ್ನ ಮುಂದೆ ಹರ್ಯಾಡ ನೀನು. ಅಲ್ಲೇ ಕೇಳಿ ನಿಮ್ಮ ಅಪ್ಪನ ಕರ್ಕೊಂಡು ಹೋಗಿ ಪೇಟಿಗೆ ತಗೋ, ಎಂತದ್ ಬೇಕಂತ ನಾನು ಬೇಡ ಅಂತೇನ ನಿಂಗೆ? ತೋಯ್ತಾ ಹೋಗ್ಬೇಕಂದ್ರೆ ಇಷ್ಟಕ್ಕೂ ಯಾಕೆ ಬೇಕು ಬಿಡ್ಲಾ ರೈನ್ ಕೋಟು? ಮತ್ತೆ ಕರೋನಾ ಚಾಲು ಆಗೈತಿ, ಏನು ಯಾವಾಗ ಲಾಕ್ಡೌನ್ ಆಕೈತಿ ಹೇಳಕ್ ಆಗುದಿಲ್ಲ. ಮತ್ತೆ ಕರೋನಾ ಬಂದತ್ತೆ? ಹ್ಞೂನ್ಲಾ, ಏನ ಕರೋನಾ ಬಂದೈತಿ ಅಂತಾರಪ್ಪ, ಹೇಳಕ್ ಆಗೋದಿಲ್ಲ. ಏನ ಲಾಕ್ಡೌನ್ ಮಾಡ್ತಾವ ಬಿಡ್ತಾವ, ಏನು ಮಾಸ್ಕ್ ಹಾಕೊಂಡು ಅಡ್ಡಾಡ್ರಿ ಅಂತಾರ, ಗೊತ್ತಿಲ್ಲ. ನೋಡೋಣ ಅದನ್ನ. ಲಾಕ್ಡೌನ್ ಆಗೋದು ಬೇಡ, ಯಾಕಂದ್ರೆ ಪಾಪ ಮತ್ತೆ ದಿನಗೂಲಿ ದುಡ್ಕೊಂಡು ತಿನ್ನೋರು ಬಾಳೆ ಭಾರಿ ವಜ್ಜಕತ್ತಪ್ಪ. ಹೊಲದಾಗ ಅಲ್ಲೇ ಇಲ್ಲೇ ಕೆಲಸ ಎಲ್ಲ ಹಂಗೆ ನಿಂದಿರ್ತಾವು, ವ್ಯಾಪಾರ ವಹಿವಾಟು ಹಂಗೆ ನಿಂದಿರ್ತಾವು. ಭಾರಿ ಲಾಕ್ಡೌನ್ದಾಗ ಹೋದ್ಸಲ 2 ವರ್ಷ ಸನೇಕಂತರೂ ಆಗಿಬಿಟ್ಟಿತ್ತು, 1.5-2 ವರ್ಷ ಭಾರಿ ಅಸ್ತವ್ಯಸ್ತ ಆಗಿಬಿಡ್ತು. ಈಗ ಮತ್ತೇನಾರ ಹಂಗಾದ್ರೆ ಭಾರಿ ಪಜಿತಿ ಆಕತಿ. ಹಂಗೇನು ಆಗೋದು ಬೇಡ. ಆದರೂ ಹೇಳ್ತೀನಲ್ಲ ನಿಂಗೆ, ಈಗ ಸುಮ್ಮನಿರಿ, ಈಗ ಸದ್ಯಕ್ಕೆ ರೈನ್ ಕೋಟ್ ಬೇಡ. ಒಂದು 3 ತಿಂಗಳು ಮಳೆಗಾಲಕ್ಕೆ ಯಾಕಲ್ಲ ಯವ ನನ್ನ ತಲೆ ಆಪ್ ಮಾಡ್ಬೇಡ. ನಂಗೆ ರೈನ್ ಕೋಟ್ ಬೇಕಷ್ಟೇ. ಅಪ್ಪಗೆ ಹೇಳಿ ಕೊಡಿಸ್ತೀಯ, ಕೊಡ್ಸಂಗಿಲ್ಲ ಅಟ್ಟೆ ಹೇಳು. ರೈನ್ ಕೋಟ್ ಕೊಡ್ಸೋ ಮಟ್ಟ ನಾವು ಊಟನೂ ಮಾಡಂಗಿಲ್ಲ, ಏನೂ ಮಾಡಂಗಿಲ್ಲ. ಇದ್ರ ಬಾಯಾಗನ ರೊಟ್ಟಿ ಸಾಕಾಗಿತ್ತಪ್ಪ ಯಪ್ಪ ನನಗಂತೂ. ನಿಮ್ಮ ಅಪ್ಪ ಮಗನ ಕೈಯಾಗಿ ಹೇಗೆ ಯಮ್ಮ ನೀ ಹೇಳ್ತಿಲ್ವೇ ನಿನ್ನ ಮಗ ಬಂದಿಂದ? ಹಾಡ್ಬಿಟ್ಟಿ ಎಲ್ಲ ಏನು ನನ್ನ ಮಗ ನನ್ನ ಮಾತು ಕೇಳ್ತಾನ ನಂಗೆ ಹೇಳ್ತೀಯಲ್ಲ. ಎಲ್ಲ ನಿನ್ನ ಮಾತು ಕೇಳಕತ್ತಾನ ತಗೋ. ಈಗ ಮನೆ ನಂದೇನು ನಡಿತೈತಿ ಹೇಳು? ಮಗ್ ಹಿಂಗೆ ಬೇಕಂತೇಳಿ ಕರ್ಕೊಂಡೋಗಿ ಕೊಡ್ಸ್ಕೊಂಡ್ ಬರವಲ್ಲಕ್ಕ. ಇವತ್ತೇನೋ ಯಾಕೋ ಒಂಚೂರು ಬಿಸಿಲು ಬಿದ್ದೈತಿ, ಮತ್ತೆ ಯಾವಾಗ ನಾಳೆ ಮಳೆ ಹೊಡಿತೈತಿ ಏನೋ ಗೊತ್ತಿಲ್ಲ. ಕರ್ಕೊಂಡು ಹೋಗೋಣ ಇವತ್ತ. ಎಲ್ಲಿಗದು ಕರ್ಕೊಂಡು ಹೋಗುದು? ಏನದು ಸುದ್ದಿ? ಈಗ ಬಂದ್ರನ? ನಿನ್ನ ಮಗಂದು ಗದ್ಲಾ ನೋಡಿಲ್ಲ, ರೈನ್ ಕೋಟ್ ಬೇಕಂತ. ಅದೇದಕ್ಲ ಛತ್ರಿ ತಗೊಂಡೋಗಿ, ಛತ್ರಿ ಬಣ್ಣದ ಛತ್ರಿ ಐತಲ್ಲ, ಆ ಛತ್ರಿ ನಮ್ಮ ಅಪ್ಪ ಉಪಯೋಗಿಸ್ತಿದ್ದು ಗೊತ್ತನ. ನಮ್ಮ ಅಪ್ಪ ಆದ್ಮೇಲೆ ನಾ ಬಳಸಿಂದ ಈಗ ನೀ ಬಳಸಾತಿ. ವಂಶ ಪಾರಂಪರ್ಯ ಛತ್ರಿ ಅದು. ಸಾಧಾರಣ ಅಂತ ಮಾಡಿ ಏನ ಎಲ್ಲರೂ ಸಾದಾಪಿದ ರೈನ್ ಕೋಟ್ ಹಾಕೊಂಡಕ್ಕಾರ. ನೀನು ನಮ್ಮ ತಾತ ಅಜ್ಜಾರ್ದು ಮುತ್ತಾತರದ್ದು ಇದು ಛತ್ರಿ ಅಂತ ಹೇಳೋದು ಮೊಯ್ಲ. ಎಲ್ಲಾರು ಓದಂಗ ಹೋದ್ರೆ ಏನ್ ಬೆಲೆ ಅನಿಸ್ತತ್ ಹೇಳ? ಡಿಫ್ರೆಂಟ್ ಆಗಿರ್ಬೇಕು ನೀನು ಒಂಥರ. ಹೇಳ್ಬಿಟ್ರಿ, ಅದಕ್ಕೆ 3 ಟ್ಯಾಪಿ ಹೆಚ್ಚು ಹೊಲ್ದಿದ್ದು ಬಿಡ್ರಿ. ಆ ಹುಡುಗ ಅಲ್ಲಿ ಅಂತೈತಿ, ಇವತ್ತು ಹೆಂಗಿದ್ರು ಹೊಳಗು ಬಿದ್ದೈತಿ, ಬಿಸಿಲೈತಿ, ಯಾಕೆ ಮಳೆ ಇಲ್ಲ. ಒಂಚೂರು ಕರ್ಕೊಂಡೋಗಿ ಅದಕ್ಕೆ ಒಂಚೂರು ರೈನ್ ಕೋಟ್ ಕೊಡಿಸ್ಕೊಂಡು ಕರ್ಕೊಂಬರೋಗ್ರಿ. ಅದೊಂಥರ ಕಿವ ಎದಕ್ ಬೇಕು? ನಾನು ಒಬ್ಬನ ಹೋಗ್ಬಿಡ್ತೇನೆ ಬಿಡು. ಅಯ್ಯ ಮೈಗೆ ಹಾಕಿ ಇನ್ನೊಂದು 2 ವರ್ಷಕ್ಕೆ ಬರುವಂತ ದೊಡ್ಡದ
ಕರ್ಕೊಂಡೋಗ್ರಿ ಈ ತಲೆಯಿಂದ ಹಿಡಿದು ಮೊಣಕಾಲ್ ಮಠ ಬರ್ಬೇಕು ಅಂತ ದೊಡ್ಡದೊಂದು ಹಾಕಿ ನೋಡಿ ತಗೊಂಬರ್ರಿ. ಹೌದು ಅಪ್ಪ, ಹಂಗ ನಂಗೆ ಹೊಸ ಜಾಮಿಟ್ರಿ ಬಾಕ್ಸ್ ಬೇಕು. ಈಗೆಲ್ಲ ಸಾಲ್ ಶುರುವಾಗಿತ್ತಲ್ಲ, ಸ್ಕೇಲು ಕೈವಾರ ಅವು ಇವು ಅಂತಿರ್ತಾರ. ಅದಕ್ಕೆ ನಂಗೆ ಈಗ SLCಗೆ ಎಲ್ಲ ಹೊಸ ಹೊಸ ಬೇಕು. ಅವೆಲ್ಲ ಬರೆಯೋದೆಲ್ಲ ಭಾಳ ಇರ್ತಾವ. ನೋಡ್ಲಿ ನಿನ್ನ ಆಕಾರ, ನೋಡ್ಲಿ ನಿನ್ನ ಆಕಾರ ನೋಡಿ, ಹಲ್ಲಿ ಮರಿಯಿಗಿ SLC ಅನ್ನಂಗ ಅದೀಯ ನೀನ್ ಏಟರ್ ನೀನು. ಆ ಚೊಣ್ಣ ಹಾಕೊಂಡ್ ನಿಂತಾನ ಲೇ, ನಿನ್ನ ವಯಸ್ಸಿನಗಿಂತ ತೌಡ್ ಪ್ಯಾಂಟ್ ಹಾಕೊಂತಿದ್ದೆ ನಾನು, ಗೊತ್ತನ? ಚೊಣ್ಣ ಹಾಕೊಂಡ್ ನಿಂತಾನ ನೀವು. ಇರ್ಲಿ ಬಿಡ್ರಿ, ನೀವು ಒಬ್ರತಾಗ ನನ್ನ ಮಗ ಸಾಣದೈತಿನು. ಹಂಗಾರೆ ನನಗೆ ಈಗ ಹೊಸ 2 ಜೀನ್ಸ್ ಪ್ಯಾಂಟ್ ಬೇಕು. ನಮ್ಮ ದೋಸ್ತ್ರ ಹಾಕೊಳ್ಳೋ ಅಂತಾವು. ನನಗೂ ಅದೇ ಅಂತನಲ್ಲ, ನಾನು ನೀವೆಲ್ಲಿ ಕೊಡಿಸ್ತೀರಿ? ಈಗ ಅಂದಿರಲಿ, ಈಗ ನಂಗೆ ಅದೆಲ್ಲ ಗೊತ್ತಿಲ್ಲಪ್ಪ. ನಂಗೆ ಜೀನ್ಸ್ ಪ್ಯಾಂಟ್ ಬೇಕು. ಆತಾ ಹೋಗಿ ಕರ್ಕೊಂಡು 2 ಜೀನ್ಸ್ ಪ್ಯಾಂಟ್ ಅಂತ, ಅದೇನ ರೈನ್ ಕೋಟ್ ಅಂತ, ಅದೇನ ಜಾಮಿಟ್ರಿ ಬಾಕ್ಸ್ ಅಂತ, ಮತ್ತೇನ್ ಬೇಕು ನೋಡಿ ಕೇಳಿ, ಎಲ್ಲ ಕೊಡ್ಸ್ಕೊಂಬ. ಹೌದನ? ಆತನ ಹಿತ್ತಲಾಗ ರೊಕ್ಕದ ಗಿಡ ಐತಲ್ಲ, ಉಸ್ ರೊಕ್ಕ ಕಿತ್ಕೊಂಡ್ ಹೋಗಲ್ಲಿ, ರೊಕ್ಕ ಬೇಕು. ಭಾಡ್ಯ ನೀನು ರೊಕ್ಕದ ಗಿಡ ಅಂತ ಹೋಗಲ್ಲ. ಮಗ್ಗಿಲ್ಲದ ಮತ್ತೆ ಜೋಡಿಸಿಡ್ತಿ, ದುಡಿತಿ ಹಗಲಿ ರಾತ್ರಿ. ಮತ್ತೆ ಏನ್ ಮಾಡ್ತೀವಿ ಅವ್ನ ರೊಕ್ಕನ? ಹೋಗು ಕೊಡ್ಸ್ಕೊಂಬರೋಗ. ಮತ್ತೆ ಆ ಹುಡುಗನ ಮುಂದೆ ಹಂಗ ಹಿಂಗ ಅಂತಿ, ಮತ್ತೆ ಕೇಳಿಂದ ಇಲ್ಲಂತಿ. ನೀನ್ ನೋಡ, ಆ ಹುಡುಗೇನು ಕಡಿಮೆ ಮಾಡ್ಬೇಡ, ಕೊಡ್ಸ್ಕೊಂಬರೋಗ. ರೊಕ್ಕ ಇಲ್ಲಿ ಸುಮ್ನಿರ್ವಿ, ಖರ್ಚು ಹೆಚ್ಚಾಗ್ಯಾವು, ಎಲ್ಲಿ ತರ್ಲಿ ರೊಕ್ಕನ? ಸುಮ್ನಿರು ನೀನ್. ಈಗ ರೊಕ್ಕ ಇಲ್ಲ ನನ್ ಕಡೆ. ಈಗ ಈ ಒಂದು ಸಾಲಿ ಫೀಸ್ ಏನ್ ತುಸ ಆತಂತ ಮಾಡಿಯ? 35,000 ರೂಪಾಯಿ ಇಂಗ್ಲಿಷ್ ಮೀಡಿಯಂನ್ಯಾಗ ಓದ್ಬೇಕು ಮಗ ಅಂತ ಹಚ್ಚಾಳಲ್ಲ ಏನ? 35,000 ರೂಪಾಯಿ ಬಡ್ದ ನೀಗ್ ಮನ್ಯಾರ ಅದಕ್ಕೆ. ಮತ್ತ ಆ ಬುಕ್ಕು ಸಾವು ಏನೇನ ಅಕ್ಕಿ ಹೇಳದಲ್ಲೇ ತಗೋಬೇಕು. ನಮ್ಗ್ ತಿಳಿದಲ್ಲಿ ತರಂಗಿಲ್ಲ. ಎಕ್ಸೈಜಿಗೆ 1 to ಡಬಲ್ ರೊಕ್ಕ ಹಾಕಿ ಹಣಿತಾಳ, ಗೊತ್ತನ? ಅವು ಏನೋ ಎಕ್ಸೈಜ್ ಅಂತ, ಬುಕ್ ಅಂತ, ಅರಿಬಿ ಅಂತ, ಅವಕ್ ಬೆಲ್ಟ್ ಅಂತ. ಅಯ್ಯೋ ದೇವ್ರಿ, ಅದ್ ಏನ್ ತುಸ ರೊಕ್ಕ ಖರ್ಚಾತಂತ ಮಾಡಿಯ? 5-6 ಸಾವಿರ ರೂಪಾಯಿ ಬರೀ ಬುಕ್ಕು ಅರಿಬಿಗೆ ಹೋಗೈತಿ. ನಾವು SLC 8, 9, 10 ಕಲ್ತೇನಲ್ಲ ಅದೇ ನಾನು. 10ನೇ ಕಲ್ತ್ರು ಒಂದ್ ನೆಟ್ಗೊಂದು 1,000 ರೂಪಾಯಿ ಖರ್ಚಾಗಿಲ್ಲ. ಅದಾಗಿನ ಕಾಲ ಬಿಡ್ಲಾ. ಈಗಿನ ಕಾಲನ ಬೇರೆ ಐತಿ ಬಿಡಿ. ಹೋಲಿ ಕರ್ಕೊಂಡು ಕೊಡ್ಸ್ಕೊಂಬ ಬಾಪ. ಆತ ಇದು ಈಕಿ ಏನದು ರೂಪಾ ಫೋನ್ ಮಾಡಿದ್ಲು ನೋಡು, ಬರಾತಾಳಂತ. ಓದಾಳನ್ ಮನ್ಯಾಗ ಅಂದ್ಲು. ಹ್ಞೂ ಅಂತ ಅಂದನಿ. ಎಲ್ಲಿ ಹೋಗ್ಬೇಡ, ಮತ್ ಶಾಂತಕ್ಕರ್ ಮನಿ ಅಲ್ಲೇ ಇಲ್ಲಿ ಅಂತ ಅಡ್ಡಾಡ್ಕೊಂತ ಹೋದಿ. ರೂಪಾ ಬರಾಕತ್ತಾಳಂತ. ಹೌದಾ? ಹಂಗಾರ ತಡಿ, ಆಕಿಗೆ ಅವಲಕ್ಕಿ ಅಂದ್ರೆ ಭಾರಿ ಇಷ್ಟ, ಅದನ್ನ ಮಾಡ್ತೇನೆ. ಅದೇನ ನೋಡ್ ಮಾಡು. ಬಾರ್ಲೆ ಒಂದಿಟ್ಟು ಹೊರಗ್ ದುಡ್ದು ಬಂದ್ ಒಟ್ಟು ನೆಮ್ಮದಿ ಕುಂದ್ರನಂದ್ರ ತಾಯಿ ಮಕ್ಳು ಕುಂದ್ರಾಕ ಬಿಡೋದಿಲ್ಲ ನನ್ನ ಮತ್ತಾಗ. ನಡಿ ಕೊಡ್ಸ್ಕೊಂಬರ್ತೇನೆ. ಇಲ್ಲಡ, ಮಳಿ ಬಂದು ರಾಡಾಗೈತಿ. ಆ ಬೈಕ್ನಾಗ ಹೋಗುದು ಸ್ವಲ್ಪ ನಿಧಾನಾಗಿ ಹುಷಾರಾಗಿ ಹೋರಿಬ್ರು. ಅಪ್ಪ ಮಗ ಸ್ಪೀಡಾಗಿ ಹೋಗ್ಬೇಡ್ರಿ. ನಿನ್ನವನ ನಾವೇನ್ ಬೈಕ್ ರನ್ನಿಂಗ್ ರೇಸ್ ಇಟ್ಟೇವಿ, ಸ್ಪೀಡಾಗಿ ಹೋಗಾಕ ನಿಧಾನ ಹೋಗ್ತೇವಾಳ. ಅಲ್ಲ ಎಮ್ಮ, ನಿನ್ ಮಗ್ಗ ಸೊಕ್ಕೇನ್ ಕಡಿಮೆ ಇಲ್ಲ. ಮೂಗಿಲ್ಲ ಅಂದ್ರೂ ಮೂಗಿನ ನೋಡಿ ಹೊಳ್ಳದವ ಅಂತಾರ ನೋಡು. ಏನಂತಿ ಇದಕ್ಕ? ನಿನಗೇನ್ ಕಡಿಮೆ ಐತೆನ್ಲ ನನ್ನ ಮಗ್ಗಂತಿಯಲ್ಲ? ಹೌದು, ನಿನ್ ಮಗಳಿಗೆ ಬಾ ಅಂತ ಕರೆದಿದ್ದಲ್ಲ, ಬರ್ತೇನಂದ್ಲ? ಯಾವ ನಿಮ್ಮವ್ ನಿನಗಲ್ಲ 20 ಸಲ ಹಚ್ಚದ, ನನಗ ಹಚ್ತಾಳ. ನಿಮ್ಮವ್ವ ನಿನ್ನ ಮಗಳು ಅಂತ ಯಾಕಂತಿ? ನಿಮ್ಮವ್ವ ಅನ್ನ ಕರಿ, 2 ದಿನ ಬಂದು ಹೋಗೋಳಕ್ಕ. ಮನ್ಯಾಗ ಅಲ್ಲಾರ ಏನ್ ಮಾಡ್ತಾಳ? ಹೇಳೇನಿ, ನಾಡ್ದ್ರಂಗೆ ಬರ್ಬೋದು. ಮೊಮ್ಮಗಳು ಪಾಸ್ ಆಗಿದ್ದಕ್ಕ ಅದೇನ ಅಡಿಗೆ ಮಾಡ್ಕೊಂಡ್ ಬರ್ತೇನೆ ಅಂತ ಹೇಳ. ಹೌದಾ? ಚಲೋ ಆತ್ ಬಿಡು.